How are you all? Okay, so ಇವತ್ತು ನಾನು ಮದ್ದೂರು ವಡೆ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಸಿಂಪಲ್ ಮೆಥಡ್ಸ್ ಅಲ್ಲಿ. Okay, now today I am going to do ಮದ್ದೂರು ವಡೆ in simple steps. Okay, come let's go and see what all the ingredients are required. Okay, ಮದ್ದೂರು ವಡೆಗೆ ಏನೇನು ಬೇಕು ಅಂತ ನೋಡೋಣ. ನೋಡಿ ಇಲ್ಲಿ ಈರುಳ್ಳಿ ಒಂದು 3-4 ಈರುಳ್ಳಿ ಚಿಕ್ಕದಾಗಿ ಹಚ್ಕೊಬೇಕು ಚೆನ್ನಾಗಿ. ಆಮೇಲೆ ಶುಂಠಿ, ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ, ಒಂದು 3-4 ಹಸಿ ಮೆಣಸಿನಕಾಯಿ, ಗ್ರೀನ್ ಚಿಲ್ಲಿ, ಕರಿ ಲೀವ್ಸ್, ಶುಂಠಿ, okay, which is ginger, and then rice flour, keto, uppittu rave, okay, and then maida, same amount of maida, 1 cup uppittu rave, 1 cup of maida, and then corn flour, okay, little bit of corn flour for the crispiness, and for the taste salt. Okay, so now I'm going to mix all together. First I am adding curry leaves, okay, and I'm also adding green chilies now with onions, and also I'm adding ginger. Okay, so now what I'm going to do, I will mix it nicely. Okay, you should mix it well until the onions become wet. ಸ್ವಲ್ಪ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ಈರುಳ್ಳಿ ನೀರು ಬಿಡೋ ಥರ ಚೆನ್ನಾಗಿ ಹಿಂಗೆ ಕಲಿಸ್ಕೊಳ್ಳಿ. ಓಕೆ, ಹಿಂಗೆ ಚೆನ್ನಾಗಿ ಹಿಂಗೆ ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ ಈಗ ನಾನು. ಓಕೆ, ಸಾಲ್ಟ್ ಹಾಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಲಿಸಿದ್ರೆ ಅಷ್ಟು ಚೆನ್ನಾಗಿ ಮದ್ದೂರು ವಡೆ ಬರುತ್ತೆ. ಓಕೆ, we'll have to mix it very well so that ಮದ್ದೂರು ವಡೆ will become very nice and soft and crispy. Yeah, so for this I mixed it well. So now I'm adding rice flour, 1/2 cup, and suji, which is suji rava, uppittu rave, 1 cup, ಅದ್ರ ಜೊತೆಗೆ ಮೈದಾ. ಓಕೆ, ಅದನ್ನು ಇಟ್ಬಿಟ್ಟು ಕಾರ್ನ್ ಫ್ಲೋರ್ ಹಾಕ್ತಾಯಿದ್ದೀನಿ ಈಗ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕಾದ್ರೆ ಯು ಶುಡ್ ಆ್ಯಡ್ ಲಿಟಲ್ ಬಿಟ್ ಆಫ್ oil also. Oil means which is heated oil, little bit of heated oil. Okay, okay, so I have mixed it well. So now I'm adding a little bit of water. So ನೀರು ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಬೇಡಿ. ಓಕೆ, ಆ್ಯಡ್ ದ ವಾಟರ್ ವೆರಿ ಲಿಟಲ್. ಓಕೆ, ಡೋಂಟ್ ಆ್ಯಡ್ ಟು ಮಚ್ ಆಫ್ ವಾಟರ್, ಅದರ್ವೈಸ್ ಇಟ್ ವಿಲ್ ಗೆಟ್ ಯು ಡೋಂಟ್ ಗೆಟ್ ಪ್ರಾಪರ್ ಮದ್ದೂರು ವಡೆ. ಓಕೆ, ಯು ವಿಲ್ ಹ್ಯಾವ್ ಟು ಆ್ಯಡ್ as less as possible the water. Okay, keep on adding little bit of water, and you mix it until it become dough. Okay, ಸ್ವಲ್ಪ ಚೆನ್ನಾಗಿ ನೀವು ಕಲಿಸ್ಕೊಂಡು ಸ್ವಲ್ಪ ನೀರು ಆಡ್ ಮಾಡ್ಕೊತ ಕಲಿಸ್ಕೊಂಡು ಸ್ವಲ್ಪ ಮುದ್ದೆ ಆಗೋ ಥರ ಉಂಡೆ ಥರ ಕಲಿಸ್ಕೊಬೇಕು, ಉಂಡೆ ಆಗೋವರೆಗೂ. ಓಕೆ, ನೋಡಿ ಚೆನ್ನಾಗಿ ನೀಟಾಗಿ ಕಲಿಸ್ಕೊಂಡಿದ್ದೀವಿ ಮುದ್ದೆ ಥರ. ಓಕೆ, now it has become dough. So now I will take a small kind of small amount of dough. Okay, ಸ್ವಲ್ಪ ತೊಗೊಂಡಿದ್ದೀನಿ ಈಗ ಉಂಡೆ ಮಾಡ್ಕೊಂಡು ಇವಾಗ ನಾನು ಅದನ್ನು ನೀಟಾಗಿ ತಟ್ಕೊತೀನಿ.
Okay guys, okay, I have made it a little bit of kind of roti kind of thing. ಸ್ವಲ್ಪ ನೀಟಾಗಿ ತಟ್ಕೊಂಡಿದ್ದೀನಿ. ಈಗ ಅದನ್ನು ನಿಧಾನಕ್ಕೆ ಆಯಿಲಲ್ಲಿ ಹಾಕ್ತೀನಿ. ಓಕೆ, ಇದನ್ನು ಆಯಿಲಲ್ಲಿ ನೀವು ಕಂದು ಬಣ್ಣ ಬರೋವರೆಗೂ ಒಂದು ಸ್ವಲ್ಪ ಬೇಯಿಸ್ಬೇಕು, ಎರಡೂ ಕಡೆಯೂ ಬೇಯಿಸ್ಬೇಕು. ಓಕೆ, ಯು ನೀಡ್ ಟು ಫ್ರೈ ಇಟ್ until it become brown, okay, little brown, and both the sides. Okay, you should fry both the sides until it become brown color. ಓಕೆ ಗೈಸ್, ನೋಡಿ ಬಿಸಿ ಬಿಸಿ ಕಾಫಿ, ಬಿಸಿ ಬಿಸಿ ಮದ್ದೂರು ವಡೆ. ಓಕೆ, ಕಾಫಿ ಮತ್ತು ಫಿಲ್ಟರ್ ಕಾಫಿ ಸಾಕಾಗಿದೆ. ಓಕೆ, ಮಾಲ್ಗುಡಿ ಫಿಲ್ಟರ್ ಕಾಫಿ ಆ್ಯಂಡ್ ಮದ್ದೂರು ವಡೆ ಬಿಸಿ ಬಿಸಿದು ಸೂಪರ್ ಆಗಿದೆ ಮಾತ್ರ. ಓಕೆ, ನೀವು ಟ್ರೈ ಮಾಡಿ ಈವ್ನಿಂಗ್ ಟೈಮಲ್ಲಿ. ನೀವು ಮಾಡ್ಕೊಡ್ತೀನಿ, ಮನೆ ಮಕ್ಕಳಿಗೂ ಮಾಡಿ, ಮನೆ ಮಂದಿಗೆಲ್ಲ ಮಾಡಿ. ಓಕೆ, ಎಸ್ಪೆಷಲಿ ಹೆಂಡತಿಗೆ ಮಾಡ್ಕೊಡಿ, ತಾಯಿಯವ್ರಿಗೆಲ್ಲ ಮಾಡ್ಕೊಡಿ. ಓಕೆ, ಥ್ಯಾಂಕ್ ಯು.